ಡಾರ್ಲಿಂಗ್, ನಿನ್ ಕೈಯಲ್ಲಿರೋ ಪೆನ್ನಿನ ತೂಕ ಎಷ್ಟಿರುತ್ತೆ? ಒಂದು 10 ಗ್ರಾಮ್ ಇರುತ್ತಾ? ಅದನ್ನ ಇಟ್ಕೊಳ್ಳೋಕೆ, ಪೇಪರ್ ಮೇಲೆ ಇಟ್ಟು ಬರೆಯೋಕೆ ನಿನಗೆ ಸೋಂಬೇರಿತನ ಅಲ್ವಾ? ಕೈ ನೋವು ಬರ್ತಿದೆ ಅಲ್ವಾ? ಬಟ್ ಒಂದು ಸಲ ಥಿಂಕ್ ಮಾಡು, ಜಸ್ಟ್ ಒಂದ್ಸಲ ಥಿಂಕ್ ಮಾಡು ಅಷ್ಟೇ. ಅದೇ ಟೈಮ್ ಅಲ್ಲಿ ಅಷ್ಟು ಬಿಸಿಲಲ್ಲಿ ನಿಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸದಲ್ಲಿ ಎಷ್ಟು ತೂಕ ಹೊರ್ತಿದ್ದಾರೆ ಗೊತ್ತಾ? 50 ಕೆಜಿ. ಅವರ ವಯಸ್ಸು ಮಹಾ ಅಂದ್ರೆ 50 ವರ್ಷ, ಹೊರೋ ಭಾರ 50 ಕೆಜಿ. ನಿನ್ ವಯಸ್ಸು ಮಹಾ ಅಂದ್ರೆ 25 ವರ್ಷ. ನಿನಗೆ ಹೊರಕ್ಕೆ ಹಾಕದೇ ಇರೋ ಭಾರ 10 ಗ್ರಾಮ್. ನಾಚಿಕೆ ಅನಿಸ್ತಿಲ್ವಾಡಲ್ಲಿ ನಿನಗೆ? ಒಂದು ಕಹಿ ಸತ್ಯ ಹೇಳ, ನೀನ್ ಈ 10 ಗ್ರಾಮ್ ಪೆನ್ನ ಬಿಟ್ಟು ಮರುಕ್ಷಣನೆ ನಿಮ್ಮ ಅಪ್ಪ ಅಮ್ಮನ್ ಭುಜದ ಮೇಲಿನ 50 ಕೆಜಿ ಭಾರ ಶಾಶ್ವತವಾಗಿ ಉಳಿದ್ಬಿಡುತ್ತೆ ಚಿನ್ನ. ನೀನ್ ಈ ಪೆನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೇನೆ ಅವರ ಭಾರನ ಕೆಳಗಿಳಿಸೋಕ್ ಸಾಧ್ಯ. ನೀನ್ ಬರೀತಿರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ, ನಿಮ್ ಪೇರೆಂಟ್ಸ್ ರಿಟೈರ್ಮೆಂಟ್ ಲೆಟರ್. ನೀನ್ ಈ ಪೇಪರ್ ಮೇಲೆ ಬರೆಯೋ ಪ್ರತಿಯೊಂದು ಆನ್ಸರ್ ಅವರಿಗೆ ಒಂದೊಂದು ದಿನ ರೆಸ್ಟ್ ಕೊಡುತ್ತೆ. ನೀನ್ ಗೆದ್ರೇನೆ, ಸಕ್ಸಸ್ ಆದ್ರೇನೆ, ಅಚೀವ್ಮೆಂಟ್ ನ ಮಾಡಿದ್ರೇನೆ ಅವರ ಕಷ್ಟಗಳಿಗೆ ಕೊನೆ ಅನ್ನೋದು ಸಿಗೋದು. ನೀನ್ ಸೋತೋದ್ರೆ ಅವ್ರ ಸಾಯೋವರೆಗೂ ಆ ಭಾರನ ಹೊರ್ತಾನೆ ಇರ್ಬೇಕಾಗುತ್ತೆ. ಇವಾಗ ಹೇಳು, ಆ ಪೆನ್ನ ಗಟ್ಟಿಯಾಗಿ ಹಿಡ್ಕೋತೀಯಾ ಇಲ್ಲ ಕೆಳಗ್ ಬಿಡ್ತೀಯಾ ಅಂತ? ಆ ಪೆನ್ನಲ್ಲಿರೋದು ಬರೀ ಹಿಂಕಲ್ಲ ಡಾರ್ಲಿಂಗ್, ನಿನ್ ಹೆತ್ತವ್ರ ರಕ್ತ. ಅದ್ರ ಜೊತೆ ಆಟ ಆಡ್ಬೇಡ. ಅವಳೋ ಕಿತ್ತೋದೊಳಗೋಸ್ಕರ ರಾಮನಾದ್ರೂ ಹಾಕ್ತೀನಿ ರಾವಣನಾದ್ರೂ ಹಾಕ್ತೀನಿ ಅನ್ನೋದಲ್ಲ.